ಸ್ಟುಡಿಯೋ. ಇವತ್ತು ಡಿಂಕುಗೆ ಒಂದು ಸರ್ಪ್ರೈಸ್ ಅಂತ. ಕರೆಕ್ಟಾಗಿ ಹೇಳಿ, ಎಲ್ಲಿ ಹೋಗೋದು ಗೊತ್ತಿಲ್ಲ ಅವನಿಗೂ. ಸೊ ಅವನಿಗೊಂದು ಸರ್ಪ್ರೈಸ್ ಇವತ್ತು. ಸ್ಟೇ ಟ್ಯೂನ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ. ಇವತ್ತು ಡಿಂಕುಗೆ ಒಂದು ಸರ್ಪ್ರೈಸ್ ಅಂತ ಬೆಳಗ್ಗೆ ಹೇಳ್ದೆ ರೆಡಿ ಆಗು ಅಂತ. ಎಷ್ಟು ಬೇಗ ಸುಮ್ಮನಿರ್ಬೇಕು. ಊಟ ಮಾಡಲಿಲ್ಲ, ಬೇಗ ರೆಡಿ ಆಗ್ಬಿಟ್ಟು ಟೈಮ್ ಆಯ್ತು ಬಮ್ಮ ಅಂತಾನೆ. ಎಲ್ಲಿ ಹೋಗ್ತಾ ಇದೀವಿ ಹೇಳು, ಕರೆಕ್ಟಾಗಿ ಹೇಳಿ, ಹಿಂಗೆಲ್ಲ ಮಾಡಬಾರ್ದು. ಕರ್ಕೊಂಡು ಹಿಂಗೆ ಮಾಡಿದ್ರೆ ಬ್ಯಾಡ್ ಬಾಯ್ ಅಂತಾರೆ. ಕರೆಕ್ಟಾಗಿ ಹೇಳಿ, ಎಲ್ಲಿ ಹೋಗೋದು ಗೊತ್ತಿಲ್ಲ ಅವನಿಗೂ. ಸೊ ಅವನಿಗೊಂದು ಸರ್ಪ್ರೈಸ್ ಇವತ್ತು. ಸ್ಟೇ ಟ್ಯೂನ್. ಆ್ಯಕ್ಚುಲಿ ತುಂಬ ದಿನದಿಂದ ಡಿಂಕು ನನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗು ಅಂತ ಕೇಳ್ತಾಯಿದ್ದೆ. ಸೊ ಹಾಗಾಗಿ ಅವ್ನಿಗೆ ಇವತ್ತೊಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಈ ವಿಡಿಯೋ. ಏನಂತಂದರೆ ತುಂಬ ದೂರ ಇಲ್ಲ, ಇಲ್ಲೇ ಹತ್ತಿರ ಸೇಲಂವರೆಗೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ಆ್ಯಕ್ಚುಲಿ ಅವ್ನಿಗಿನ್ನೂ ಗೊತ್ತಿಲ್ಲ, ಮಾಲ್ ಅಂದ್ಕೊಂಡಿದ್ದಾನೆ, ಹೋಗ್ತಾ ಇದ್ದಾನೆ ಸುಮ್ಮನೆ. ಇನ್ನೂ ಗೊತ್ತಿಲ್ಲ ಏರ್ಪೋರ್ಟಿಗೆ ಬಂದಿದ್ದೀವಿ ಅಂತ. ಅವನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಸೇಲಂಗೆ ಅಂತ ಹೊರಟಿದ್ದು. ಏಕೆಂದರೆ ಬೇಗ ಹೋಗಿ ಬರೋ ಥರ. ಸೊ ತುಂಬ ದಿನದಿಂದ ನನ್ನ ಮಗು ಕೇಳ್ತಾ ಇದ್ದ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಅವನು ತೋರ್ಸಕ್ಕೆ ಬಂದು ಅಷ್ಟೇ. ನೋಡ್ದಾ ಹೋಗೋಣ. ನೋಡಿ ಆ ಖುಷಿ ನೋಡಿ, ಅವನಿಗೆ ಅವನ ಫೇಸಲ್ಲಿ ಆ ಖುಷಿ ನೋಡಿ, ಅದನ್ನು ನೋಡೋದೇ ಒಂದು ಸಂತೋಷ ಅಲ್ವಾ ನಮ್ಗಳಿಗೆ. ಮಕ್ಕಳ ಖುಷಿ ನೋಡಿ ನಾವು ಸಂತೋಷ ಪಡೋದು. ಸೊ ನಾನು ಸುಮ್ಮನೆ ನೋಡೋಕೆ ಕರ್ಕೊಂಬಂದೆ, ಅದನ್ನು ಕೋಪ ಮಾಡ್ಕೊಂಡಿದ್ದಾನೆ. डिंको ली इसको.
ಎಲ್ಲೋಗಿದ್ದ ಅಂತ ಹೇಳಪ್ಪ, ಎಲ್ಲೋಗಿದ್ದೆ? ಅಂಜು ಹತ್ರ ಬಂದು ಹೇಳ್ತಾ ಇದ್ದಾನೆ, ಫ್ಲೈಟಲ್ಲಿ ಇವತ್ತು ಮೇಲಿಂದ ನಿಮ್ಮನ್ನು ನೋಡಿದೆ ಅಂತ. ನಾನು ಸುಮ್ಮನೆ ಹೇಳಿದ್ದೆ ಅಂಜು ಇರ್ತಾಳೆ ನೋಡು ಕೆಳಗೆ ಅಂತ. ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.